ಅಷ್ಟೇ ರಾಮ್ ಚರಣ್ ಅವ್ರ ಜೊತೆನೂ ಕೂಡ ತುಂಬ ಕ್ಲೋಸ್ ಆಗಿದ್ದೀರಾ. ಅವ್ರ ಜೊತೆ ಒಡನಾಟ ಹೇಗೆ, ಬಾಂಧವ್ಯ ಹೇಗೆ? ನಾನು ಪ್ರತಿದಿನ ಕಾಯ್ಕೊಂಡಿರ್ತಾ ಇದ್ದೆ. ಅಂದರೆ ಇವತ್ತು ತಮಿಳು ಮುಗಿದೋಗುತ್ತೆ ಡಬ್ಬಿಂಗು, ನಾಳೆಯಿಂದ ಕನ್ನಡ ಶುರು ಆಗುತ್ತೆ ಅಂತ. ಅವ್ರು ತಮಿಳು ಮುಗಿಸ್ಕೊಂಡು ಬರೋರು, ಮುಗ್ದಿರ್ತಿಲ್ಲ ಇನ್ನೂ ಅವಾಗ. ಎರಡು ಕೈ ಹಿಡ್ಕೊಂಡು, ಸರ್ ದಯವಿಟ್ಟು ಕ್ಷಮಿಸಿ, ಇನ್ನೊಂದು 2 ಡೇಸ್ ಮುಗಿದೋಗುತ್ತೆ, ಆಮೇಲೆ ಶುರು ಮಾಡೋಣ ಕನ್ನಡ ಅಂತ. ನನ್ನ ಪರಿಚಯ ಅಂದರೆ ರಂಗಸ್ಥಳ ಮೇಲೆ ನಾನು ವರ್ಕ್ ಮಾಡೋದು ಗೊತ್ತಿತ್ತು ಅವ್ರಿಗೆ. ಸೈರಾದಲ್ಲಿ ಆಗಾಗ ಬಂದು ಹೋಗ್ತಿದ್ರು. ಸೈರಾ ಸಿನಿಮಾ ಅವ್ರ ಆಫೀಸಲ್ಲೇ ವರ್ಕ್ ಮಾಡ್ತಿದ್ನಲ್ಲ. ಸೊ ಆ ಟೈಮಲ್ಲಿ ಬಂದು ಸುಮ್ಮನೆ ಒಂದು ಸ್ಮೈಲ್ ಕೊಟ್ಟು ಹೋಗ್ತಿದ್ರು. ಮಾತಾಡ್ತಿರ್ಲಿಲ್ಲ, ಬರೀ ನಗೋದು ಹೋಗೋದು ಈ ಥರನೇ ಇತ್ತು. ಒಂದು ಫೋಟೋ ಕೂಡ ತೊಗೊಳಕ್ಕಾಗ್ತಿರ್ಲಿಲ್ಲ ಅವ್ರ ಜೊತೆ ಎಲ್ಲ. ಅಂದರೆ ಅಷ್ಟು ಬ್ಯುಸಿ ಇರ್ತಾ. ಕಾಲ್ ಗೇಟ್ ಆಗಿತ್ತು ಅವಾಗ, ತ್ರಿಬಲ್ ಕುದುರೆಯಿಂದ ಬಿದ್ದು ಕಾಲ್ ಗೇಟ್ ಆಗಿತ್ತಲ್ಲ. ಸೊ ಆ ಟೈಮಲ್ಲಿ ಅದಾದಮೇಲೆ ನನಗೆ ತ್ರಿಬಲ್ ಅವರೇ ರೆಫರ್ ಮಾಡಿದ್ದು ಅಂತ ಗೊತ್ತಾಯ್ತು. ಆಮೇಲೆ ರಾಜಮೌಳಿ ಸರ್ ಹೇಳಿದರು. ಸೊ ಆ ಒಂದು ಅಭಿಮಾನ ಅವರು ನನ್ನ ಮೇಲೆ ಇದೆ, ನನಗೂ ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ. ಇದಾದಮೇಲೆ ಡಬ್ಬಿಂಗು ನನಗೆ ಮದನ್ ಕಾರ್ಕಿ ಅವರು, ತಮಿಳು ರೈಟರಲ್ಲ, ತುಂಬ ಪಾಪ್ಯುಲರ್ ಅವರು. ಫಾದರ್ ವೈರಮುತ್ತು ಸರು, ಮಿನ್ಸಾರ ಕನವು, ಅವೆಲ್ಲ ವೆನ್ನಿಲವೇ, ಆ ಥರ ಒಳ್ಳೊಳ್ಳೆ ಹಾಡುಗಳು ಬರ್ದಿರೋಂಥ ವೈರಮುತ್ತು ಸರ್ ಅವ್ರ ಮಗ ಅವರು. ರೋಬೋಗ್ ಆಗ್ಬೋದು, ಬಾಹುಬಲಿ ಎಲ್ಲ ಕಿಲಿಕಿಲಿ ಲ್ಯಾಂಗ್ವೇಜ್ ಅವರೇ ಕಂಡುಹಿಡಿದಿರೋದು ಮದನ್ ಕಾರ್ಕಿ ಅವರು. ಸ್ವಂತ ಅವರೇ ಮಾಡಿ ಬಾಹುಬಲಿಯಲ್ಲಿ ಮಾಡಿ. ಸೊ ಅವ್ರು ನನಗೆ ಭಯ ಹಿಡಿಸ್ಬಿಟ್ಟಿದ್ರು. ಅವ್ರಿಗೆ ತಮಿಳು ಬರುತ್ತೆ, ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಆಮೇಲೆ ಇಬ್ಬರೂ. ಅವ್ರು ತಮಿಳು ಬರುತ್ತೆ, 21 ದಿನ ತೊಗೊಂಡಿದ್ದಾರೆ ಡಬ್ಬಿಂಗಿಗೆ. ಅಂದರೆ ಅವ್ರು ಆನ್ ಆ್ಯಂಡ್ ಆಫ್ ಬಂದು ಹೋಗ್ತಿರ್ತಾರೆ, ಡೈಲಿ 1-2-3 ಅವರ್ಸ್ ಬಂದು ಹೋಗೋದು ಆ ಥರ ಮಾಡ್ತಿದ್ದಾರೆ. ಕನ್ನಡ ಅವ್ರಿಗೇನು ಬರೋದಿಲ್ಲ, ಎಷ್ಟು ತಿಂಗಳು ಹಿಡಿತದೆ ಗೊತ್ತಿಲ್ಲ ಅಂತ ಹೇಳಿ ನನಗೆ ಒಂಥರ ಕರೆಕ್ಟೇ ಅನ್ನಿಸ್ತಿತ್ತು. ಬಟ್ ಭಯನೇ ಆಗ್ತಿತ್ತು, ಯಾಕೆಂದರೆ ಟೈಮ್ ಇಲ್ಲ, ಅವರೇ ಮಾಡಬೇಕು ಅಂತ ರಾಜಮೌಳಿ ಸರ್ ಇನ್ಸಿಸ್ಟ್ ಮಾಡ್ತಿದ್ದಾರೆ. ಅದೊಂದು ಭಯ ಒಂದು ಕಡೆ. ಒಟ್ಟಿಗೆ ಊಟ ಮಾಡ್ತಿರ್ಬೇಕಾದ್ರೆ ಒಂದು ಸರಿ ರಾಜಮೌಳಿ ಸರ್ ಇವ್ರು ಹೇಳಿದ್ದಾರೆ, ರಾಮ್ ಚರಣ್ ಸರ್, ನಾನು ಕಷ್ಟಪಟ್ಟು ತಮಿಳು ಮಾಡಿದ್ದೀನಿ, ಕನ್ನಡ ಆಗೋದಿಲ್ಲ, ಯಾಕೆಲ್ಲರೂ ಮಾಡಿಸೋ ಅಂತಾರೆ. ಬಟ್ ಸುಮಂತ್ ಭಟ್ ಎಷ್ಟು ಚೆನ್ನಾಗಿ ಡಬ್ ಮಾಡಿದ್ದು ಅಂತಂದರೆ, ಅವ್ರು ಒಂದು ವೇಳೆ ಮಾಡದೇ ಹೋದರೂ ಕೂಡ ನಾವು ಇದನ್ನು ಬಳಸ್ಕೊಳ್ಳೋ ಮಟ್ಟಕ್ಕೆ ನಾವು ಡಬ್ಬಿಂಗ್ನ ಮಾಡಿದ್ವಿ ಆ್ಯಕ್ಚುಲಿ. ಸೊ ಸಮುದ್ರ ಕಣಿಗೆ ಸಂತೋಷ್ ಆರ್ಟಿಸ್ಟ್ ಇದ್ದಾರೆ, ಅವ್ರು ಮಾಡಿಸಿದ್ವಿ. ಮೇನ್ ಕ್ಯಾರೆಕ್ಟರ್ಸ್ಗೆ ಒಳ್ಳೊಳ್ಳೆ ಆರ್ಟಿಸ್ಟ್ಗಳ ಕೇಳಿ ಡಬ್ ಮಾಡಿಸಿದ್ವಿ. ಸೊ ಆವಾಗ ರಾಜಮೌಳಿ ಸರ್ ಏನು ಹೇಳಿದ್ರು, ನನಗೆ ಹೇಳಿದ್ದೇನೆ ಅಂತಂದರೆ, ನಿನ್ನ ದಿನಕ್ಕೆ ಕೊಂಡೆಲಾಗೆ ಹೇಳಿಸು, ಇದನ್ನು ರಾಮ್ ಚರಣ್ ಹೇಳಬೇಕು ಕನ್ನಡ ಡಬ್ಬಿಂಗ್ ಫುಲ್ ಆ ಥರ. ಆದರೆ ಡಬ್ಬಿಂಗಲ್ಲಿ ಒಂದು ಡೈಲಾಗ್ ಮಾತ್ರ ಅವ್ರು ಹೇಳಬೇಕು ಅಂತ ಇತ್ತು. ಅಲ್ಲಲ್ಲ, ದಿನಕ್ಕೆ ಒಂದೊಂದೇ ಹೇಳಿಸು, ಪರವಾಗಿಲ್ಲ, ಅವರೇ ಮಾಡಬೇಕು ಅಂತ. ಅದು ಒಂದೇ ಡೈಲಾಗ್ ಅಲ್ಲ, ಸಿನಿಮಾ ಪೂರ್ತಿ ಅವರೇ ಮಾಡಬೇಕು. ದಿನಕ್ಕೆ ಒಂದೇ ಹೇಳ್ತಾರೆ ಕರೆಕ್ಟಾಗಿ, ಒಂದೇ ಮಾಡಿಸು ಪರವಾಗಿಲ್ಲ, ಅವರೇ ಮಾಡಬೇಕು ಅನ್ನೋ ಥರ ಇನ್ಸಿಸ್ಟ್ ಮಾಡಿದ್ರು. ಅವ್ರು ನೋಡಿದ್ರೆ ಏನಂದ್ರು, ಮಾಡ್ಬೋದು ಸರ್, ಕನ್ನಡ ತೆಲುಗು ಎರಡು ಸೇಮ್ ಇರ್ತದೆ, ಈಸಿ ಸರ್, ಏನು ತೊಂದರೆ ಇಲ್ಲ, ಸಿಸ್ಟರ್ ಲ್ಯಾಂಗ್ವೇಜಸ್ ಸರ್ ಎರಡೂ ಅಂತೇಳಿ ಧೈರ್ಯ ಕೊಟ್ಟು ಸ್ಟಾರ್ಟ್ ಮಾಡಿಸಿದ್ಮೇಲೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಫಂಬಲ್ ಆಗೋದು ಎಲ್ಲ ಇತ್ತು. ಅವರು ಕನ್ನಡ ಕೇಳಿದವರೆಲ್ಲ ನೋಡಿದವರೆಲ್ಲ ಪಾಪ ಸಿನಿಮಾಗಳದ್ದು ಒಂದೇ ನೋಡಿರ್ಬೋದೇನೋ ಅಷ್ಟೇ. ಸಿಪಾಯಿ ಎಲ್ಲ ಮಾಡಿದಾಗ, ತಂದೆಯವರೆಲ್ಲ ಮಾಡಿದಾಗ ಚಿರಂಜೀವಿ ಅವರು ನೋಡಿರ್ತಾರೆ ಮೋಸ್ಟ್ಲಿ. ಸೊ ಅಷ್ಟು ಬಿಟ್ಟರೆ ಕನ್ನಡದ ಅವ್ರಿಗೆ ಏನು ಗೊತ್ತಿರುತ್ತೆ. ಅವ್ರಿಗೆ ಒಂಥರ ನಮಗೆ ಚೈನೀಸ್ ಲ್ಯಾಂಗ್ವೇಜ್ ಯಾವ ಥರ ಇರ್ತದೆ, ಅವ್ರಿಗೆ ಆ ಥರ ಕನ್ನಡ ಇರ್ತದೆ ಜನರಲ್ಲಾಗಿ. ಸೊ ಬಟ್ ಅವ್ರಿಗೆ ಇಂಗ್ಲೀಷಲ್ಲಿ ಟೈಪ್ ಮಾಡಿಕೊಟ್ಟಿದೆ, ಅವರು ಇಂಗ್ಲೀಷ್ ಕಂಫರ್ಟಬಲ್ ಅಂಥೇಳಿ ಮಾಡಿಕೊಟ್ರೆ ಅದನ್ನು ನೋಡ್ತಿದ್ರು. ಟ್ರ್ಯಾಕು ಇತ್ತು, ಎಲ್ಲ ಇತ್ತು. ಅವ್ರು ಹೇಳ್ತಾಯಿದ್ರೆ ನನಗೆ ಕೆಲವು ಕಡೆ ಅಷ್ಟೊಂದು ನನಗೆ ಸಮಾಧಾನ ಆಗದೇ ಇದ್ದರೂ ಕೂಡ, ಫಸ್ಟದಲ್ವಾ ಅವ್ರಿಗೆ ಡಿಮೋಟಿವೇಟ್ ಮಾಡೋದು ಬೇಡ ಅಂತ ಹೇಳಿ ಒಂದು ರೀಲ್ ಹಾಗೆ ಮಾಡಿ ಮುಗಿಸಿದ್ವಿ. ಆಮೇಲೆ ಸೆಕೆಂಡ್ ರೀಲಿಂದ ಅವ್ರಿಗೆ ಧೈರ್ಯ ಬಂತು, ಕಾನ್ಫಿಡೆನ್ಸ್ ಬಂತು, ಚೆನ್ನಾಗಿ ಮಾಡ್ಬೋದು ನಾನು ಅಂತೇಳಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋದರು. ಎಲ್ಲ ಮುಗಿದ್ಮೇಲೆ ಸಾರ್ ಅಂತಂದೆ, ಏನು ಅಂತಂದರು. ಫಸ್ಟ್ ರೀಲಿನ ಸರ್, ನಂಗೆ ಗೊತ್ತು ನೀವು ಹೇಳ್ತೀರಾ ಅಂತ, ನಾನು ಪ್ರಿಪೇರ್ ಆಗಿದ್ದೀನಿ ಆಲ್ರೆಡಿ. ಅದನ್ನು ಮಾಡಿದ್ರು. ಬಟ್ ಲಕ್ಕಿಯಾಗಿ ಬರೀ 3 ಡೇಸಲ್ಲಿ ಡಬ್ಬಿಂಗ್ನ ಮುಗಿಸ್ಕೊಟ್ರು. ತ್ರಿಬಲ್ ಆರ್ ಅವ್ರು 21 ದಿನ ತಮಿಳು ಹೇಳಿದ್ರಲ್ವ, ಆ ಭಯ ಎಲ್ಲ ಹೋಗ್ತು ನನಗೆ. ತುಂಬ ಕಂಫರ್ಟಬಲ್. ಅಂದರೆ ಅವ್ರು ಎಲ್ಲಿಗೆ ಅವರೇ ಹೇಳ್ತಿದ್ರು ರಾಜಮೌಳಿ ಸರ್ಗೆ, ನನಗೆ ಎಲ್ಲೆಲ್ಲಿ ಸ್ಟ್ರಗಲ್ ಆಗ್ತಿದ್ದೀನಿ ಅಂತ ಗೊತ್ತಾಗುತ್ತೋ, ಇನ್ನೊಂದು ಆಲ್ಟರ್ನೇಟ್ ವರ್ಡ್, ಸಿಂಪಲ್ ವರ್ಡ್ ಹೇಳ್ಕೊಡೋರು. ಆ ಡಬ್ಬಿಂಗ್ ತುಂಬ ಈಸಿ ಆಗಿಬಿಡ್ತಿದ್ದು ನನಗೆ, ಬೇಗ ಮಾಡಿದ್ರಂತೆ. ಬಂದು ಮಾಲೆ ಹಾಕಿದವ್ರು ಬಂದು ಹಗ್ ಮಾಡಿಕೊಂಡು ವಿಶ್ ಮಾಡಿ, ತುಂಬ ನಾಲೆಜ್ ಇದೆ ನಿಮಗೆ, ತುಂಬ ಈಸಿ ಮಾಡಿಕೊಟ್ರಿ ವರ್ಕೆಲ್ಲ, ನನಗೆ ನನ್ನ ಕೆಲ ಆಗಲ್ಲ ಅಂದ್ಕೊಂಡಿದ್ದೆ ಅಂತೇಳಿ. ಆ ಥರ ವೆರಿ ಡೌನ್ ಟು ಅರ್ತ್. ಚಿಕ್ಕ ಮಗು ಡಬ್ಬಿಂಗ್ ಅಷ್ಟು ಕರ್ಕೊಂಡೋಗಿ ಪರಿಚಯ ಮಾಡಿಸ್ಕೊಂಡ್ರೆ ಆಶೀರ್ವಾದ ಮಾಡಿ ತಲೆ ಆಮೇಲೆ ಫೋಟೋಗಳು ತೆಗೆದು ಪ್ರತಿಯೊಬ್ಬರಿಗೂ ಯಾರಿಗಿಲ್ಲ ಅಂದಿರೋ ಹಾಗೆ ಚೆನ್ನಾಗಿ ಮಾತಾಡ್ತಾರೆ ತುಂಬ. ಸೊ ಒಳ್ಳೆಯ ಅನುಭವ ಅವ್ರ ಜೊತೆಯಲ್ಲಿ ಡಬ್ಬಿಂಗ್ ಅನುಭವ. ಅದೇ ಯಾವುದೇ ಅಂದರೆ ಮಾತಾಡದೇ ಇರುವಂಥ ಭಾಷೆನ ಒಮ್ಮೆಲೆ ಮಾತಾಡಿ ಅಂತ ಕೊಟ್ಟಾಗ ಸ್ವಲ್ಪ ಕಷ್ಟ ಆಗುತ್ತೆ ಮೇಡಮ್. ಆಮೇಲೆ ಅದನ್ನು ನೆನೆಸ್ಕೊಂಡ್ರಲ್ಲ, ಅವರು ದೊಡ್ಡತನ ನೋಡಿ, ಅವರ ಗುಣ ಹೇಗಿರುತ್ತೆ ಅಂತ. ಇಬ್ಬರು ಕೂಡ ಯಾವುದೇ ಪ್ರೆಸ್ ಮೀಟ್ಗೆ ಹೋಗಲಿ, ಬೆಂಗಳೂರು, ಬಾಂಬೆ, ಹೈದರಾಬಾದ್, ಚೆನ್ನೈ, ಎಲ್ಲ ಕಡೆನೂ ಅವರು ಇಂಥವ್ರು ನಮಗೆ ವರದರಾಜ್ ಅವರು ಡಬ್ಬಿಂಗ್ ಹೇಳ್ಕೊಟ್ರು. ದೊಡ್ಡ ಪದ ಬಳಸ್ಬಿಟ್ರು, ಗುರುಗಳು, ಮೆಂಟರ್ ಆ ಥರ ಎಲ್ಲ. ಆ ಥರ ಅಲ್ಲ, ನನ್ನ ಜಾಬ್ ನಾನು ಮಾಡಿದೆ ಅಷ್ಟೇ. ಬಟ್ ಅವರು ಅದು ಅಷ್ಟೇ ಇಂಟ್ರೆಸ್ಟಿಗೆ, ಮುತುವರ್ಜಿಯಿಂದ, ಪ್ರೀತಿಯಿಂದ ಮಾಡೋದಲ್ಲ ಡಬ್ಬಿಂಗ್ ಕನ್ನಡದ ಬಗ್ಗೆ. ಸೊ ನಮಗದು ಖುಷಿ ಕೊಡೋಂಥದ್ದು. ನನ್ನ ಜವಾಬ್ದಾರಿ ಕರೆಕ್ಟಾಗಿ ಮಾಡಿದ್ದೀನಿ ಅಂತ. ಅದರಿಂದನೇ ಇನ್ನೂ ಸಿನಿಮಾಗೆ ಅವಕಾಶ ಕೊಟ್ಟರು ಈಗ ದೇವರಾಗಿ.
ದೇವರ ಅಂತೂ ನಿಜವಾಗ್ಲೂ ನೀವು ನಂಬೋದೇ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಡಬ್ಬಿಂಗು. ಎಲ್ಲರೂ ಥಿಯೇಟ್ರಲ್ಲಿ ನೋಡಿ ಸರಿ ಕನ್ನಡದಲ್ಲಿ ಆದಷ್ಟು ಡಬ್ಬಿಂಗ್ ಖಂಡಿತ ಸರ್. ಇವಾಗ ಡಬ್ಬಿಂಗ್ ಟೈಮಲ್ಲಿ ಯಾವುದೋ ಒಂದು ವರ್ಡು ನನಗೆ ನಾಲ್ಗೆನೇ ಹೊಳ್ತಾ ಇಲ್ಲ, ಬಿಟ್ಬಿಡಿ ನನಗೆ ಇದಾಗಲ್ಲ ಅನ್ನೋ ಒಂದು ಯಾವುದಾದ್ರೂ ಇನ್ಸಿಡೆಂಟ್ ನಡೆದಿತ್ತಾ ರಾಮ್ ಚರಣ್ ಅವ್ರ ವಿಷಯದಲ್ಲಿ? ಈ ಥರದ್ದು ಆದಾಗ ಅವರು 2-3 ಸರ್ತಿ ಆಯಿತು. ಆವಾಗ ಮೈಕಲ್ಲಿ ಕೇಳಿಸ್ತಿರ್ತದೆ ನನಗೆ ಅಂತೂ ಗೊತ್ತು, ಅವ್ರಿಗೆ ಯಾರೋ ಹೇಳ್ತಾ ಇದ್ರು ತುಂಬ ಈಸಿ ಅಂದ್ಬಿಟ್ಟು ಕನ್ನಡ ತೆಲುಗು ಅಂತ ಮನಸ್ಸಲ್ಲಿ ನನಗೆ ಗೊತ್ತಾಗಲಿ ಅನ್ನೋ ಥರ ಹೇಳಿ ತುಂಬ ಆಮೇಲಿಂದ ಸರ್ ಇದು ಬೇಡ, ಹಳ ಮತ್ತು ಹಣ ಎಲ್ಲೆಲ್ಲಿ ಇರ್ತದೋ ಅದ್ರ ಬದಲು ಬೇರೆ ಆಲ್ರೆಡ್ ವರ್ಡ್ಸ್ನ 2-3 ಕಡೆ ಚೇಂಜ್ ಮಾಡಿಸ್ಕೊಟ್ಟೆ. ಅದು ಅವ್ರಿಗೆ ಹೋಗ್ಲಿ ಬಿಡಿ, ಥ್ಯಾಂಕ್ ಯು ಬಂತಾಯ್ತು ಕರೆಕ್ಟಾಗಿ. ಹಾಂ ಸರ್, ಒಟ್ನಲ್ಲಿ ಮುಗಿದ್ರೆ ಸಾಕು ಅನ್ನೋ ಥರ ಆಯ್ತಾ? ಎಂಜಾಯ್ ಮಾಡ್ತಾ ಇದ್ರು? ತುಂಬ ಎಂಜಾಯ್ ಮಾಡ್ತಿದ್ರು ಅವರು, ಎಷ್ಟು ಚೆನ್ನಾಗಿ ಖುಷಿಯಾಗಿ. ಮೊನ್ನೆ ವಿಕ್ರಮಾರ್ಕ ಅಂತ ಸಿನಿಮಾ ಬಂತು, ಕೋಟಿ ಸರ್ ಅಂತ, ಅವ್ರು ಕೋಡೈರೆಕ್ಟರ್, ರಾಜಮೌಳಿ ಸರ್ ಸಿನಿಮಾಗಳಿಗೆಲ್ಲ ಕೋಡೈರೆಕ್ಟರ್ ಆಗಿದ್ದು. ಅವ್ರು ಸ್ವಂತ ಮೊನ್ನೆ ನಮ್ಮ ಇವ್ರದ್ದು ದೇವಿಗಿಲ್ ಪ್ರೊಡಕ್ಷನ್ಸಲ್ಲಿ ದೇವಿಗಿಲ್ ಆ್ಯಕ್ಟ್ ಮಾಡಿ ಒಂದು ಕನ್ನಡದಲ್ಲೂ ಮಾಡಿದ್ವಿ ಡಬ್ಬಿಂಗ್, ವಿಕ್ರಮಾರ್ಕ ಅಂತ. ಅದ್ರ ಡೈರೆಕ್ಟರ್ ಅವರು. ಸೊ ಅವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಅವರು ತುಂಬ ಆಪ್ಯಾಯ ಇದೆ, ತುಂಬ ಕ್ಲೋಸು. ಡಬ್ಬಿಂಗ್ ರೂಮಲ್ಲಿ ಅವ್ರು ಕೂರಿಸ್ಕೊಂಡು ಅವ್ರ ಜೊತೆ ತಮಾಷೆ ಮಾಡಿಕೊಂಡು ಇಲ್ಲಿ ಕಡೆ ಡಬ್ಬಿಂಗ್ ಮಾಡ್ಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ಡಬ್ ಮಾಡಿದ್ರು. ತುಂಬ ಖುಷಿ ಆಯ್ತು ನನಗೆ. ಅದೇ, ಇವಾಗ ನಿಮ್ಮ ವಿಷಯಕ್ಕೆ ಬಂದರೆ, ಇವಾಗ ನಮ್ಮ ಭಾಷೆಯ ಬಗ್ಗೆ, ಕನ್ನಡದ ಬಗ್ಗೆ ಏನು ಗೊತ್ತೇ ಇಲ್ಲದವರಿಗೆ ನಮ್ಮ ಭಾಷೆನ ಕಲಿಸಿ ಡಬ್ಬಿಂಗ್ ಮಾಡಿಸಿ ಸಿನಿಮಾ ಮೂಲಕದಲ್ಲಿ ಅವರನ್ನು ನೋಡೋದಿದೆಯಲ್ಲ, ಆ್ಯಕ್ಚುಲಿ ಖುಷಿ ಅನಿಸುತ್ತೆ ಸರ್. ಆ ಕೆಲಸನ ನೀವು ಮಾಡ್ತಿದ್ದೀರಲ್ಲ, ಅದನ್ನು ಎಷ್ಟು ಎಂಜಾಯ್ ಮಾಡ್ತಿದ್ದೀರಾ ನೀವು? ಮೇಡಮ್, ನನಗೆ ನಿಜವಾಗ್ಲೂ ಯಾಕಂದರೆ ಕನ್ನಡ ಸೇವೆ ಮಾಡೋಕ್ಕೆ ಅವಕಾಶ ಸಿಗ್ತಲ್ಲ, ದೇವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಕನ್ನಡ ಮೀಡಿಯಮಲ್ಲೇ ಓದಿದ್ದು. 1ನೇ ಕ್ಲಾಸಿಂದನೇ ಅಕ್ಷರಾಭ್ಯಾಸ ಶುರುವಾಗಿದ್ದು ನಮಗೆಲ್ಲ LKG UKG ನರ್ಸರಿ ಏನಿಲ್ಲ, ಡೈರೆಕ್ಟ್ 1ನೇ ಕ್ಲಾಸ್ ಇತ್ತು. ಸೊ ಹಿಂಗೆ ಮುಟ್ಟಿದ್ರೆ ಕಿವಿ ಅಂದುತ್ತಾ ಸರಿ ನೀವು ಸ್ಕೂಲ್ಗೆ ಜಾಯ್ನ್ ಆಗ್ಬಿಡೋನವ್ರು. ಸೊ ಆ ಥರ ಹಂಗೆ ಶುರುವಾಗಿದ್ದು. ನನಗೆ ವ್ಯಾಕರಣ ತುಂಬ ಚೆನ್ನಾಗಿ ಹೇಳ್ಕೊಟ್ರು ನಮಗೆ ಚಿಂತಾಮಣಿಲಿ. ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಫಸ್ಟು 1ನೇ ಕ್ಲಾಸ್ ಶುರು ಮಾಡಿದ್ದು. ಎಷ್ಟು ಬೇಕಂದರೆ 6 ತಿಂಗಳಲ್ಲೇ ನನಗೆ, ಅಂದರೆ ಆ ಇಂದ ಳ ಅಕ್ಷಾತ್ರ ಜ್ಞ ಅಂತ ಇತ್ತು ನಮಗೆ ಅವೆಲ್ಲ, ಅಲ್ಲಿವರೆಗೂ ಬರೆಯೋದಕ್ಕೆ ಮತ್ತು ಕೂಡಿಸ್ಕೊಂಡು ಪದಗಳನ್ನ ಓದೋದೆಲ್ಲ ಕಲ್ತ್ಕೊಂಡು 1ನೇ ಕ್ಲಾಸ್ ಮುಗಿದ ತಕ್ಷಣವೇ ಈ ಗ್ಯಾಪಲ್ಲಿ ಸಮ್ಮರ್ ಹಾಲಿಡೇಸ್ ಬರ್ತದಲ್ಲ, ಆವಾಗ SSLC ಬುಕ್ಸು ಓದೋ ಮಟ್ಟಕ್ಕೆ, ಅಂದರೆ ಕೂಡಿಸ್ಕೊಂಡು ನೀಟಾಗಿ ಟೆಕ್ಸ್ಟ್ ಬುಕ್ಕು SSLC ಎನಿ ಬುಕ್ ಓದೋ ಮಟ್ಟಕ್ಕೆ ಬಂದು 2ನೇ ಕ್ಲಾಸಲ್ಲಿ ನನಗೆ ಈ ಬಾಲಮಂಗಳ, ಬಾಲಮಿತ್ರ, ಚಂದಮಾಮ ಇವೆಲ್ಲ ಓದೋದಂತ ಆ ಥರ ಒಂದು ಅಭ್ಯಾಸ ಬಂದು 5ನೇ ಕ್ಲಾಸ್ ಅಷ್ಟಕ್ಕೆ ದೊಡ್ಡ ಕವನಗಳೆಲ್ಲ, ಕಾದಂಬರಿಗಳೆಲ್ಲ ಓದೋದಕ್ಕೆ, ಸ್ವಂತ ಬರೆಯೋದಕ್ಕೆ ಒಂದು 1000 ಪುಸ್ತಕಗಳನ್ನು ನಾನು ಓದಿದ್ದೀನಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.